ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ತುಂಬ ಜನಕ್ಕೆ ದಿಗಲುಗಳು ಜಾಸ್ತಿ, ಭಯಗಳು ಜಾಸ್ತಿ. ನಾಳೆ ಏನಾಗುತ್ತೆ, ಮುಂದೇನಾಗುತ್ತೆ, ನಿನ್ನೆ ಆಗಿದ್ದು ನಾಳೆನೂ ಆಗ್ಬಿಡುತ್ತಾ, ಎಲ್ಲೋ ಗೊತ್ತಿಲ್ಲದೆಯ ಮನಸ್ಸು ಒಂದು ಅಪವಿತ್ರ ಗೆಳೆತನ, ಅಪವಿತ್ರ ಮೈತ್ರಿ, ಅಪವಿತ್ರ ಸಹವಾಸ, ಅಪವಿತ್ರ ಅಭ್ಯಾಸ ಏನೋ ಒಂದು ನಮ್ಮಲ್ಲಿ ಎಳ್ಕೊಂಬಂತ ನಿಲ್ಲಿಸ್ಬಿಡುತ್ತೆ ದಿಗಲುಗಳಿಂದಲೇ. ಅಪವಿತ್ರ ವ್ಯವಹಾರ ಗೊತ್ತೇ ಇಲ್ಲ, ಅಪವಿತ್ರ ವಿದ್ಯಾಭ್ಯಾಸ ಗೊತ್ತೇ ಇಲ್ಲ. ವೆನ್ ಯು ಆರ್ ಇನ್ ಕನ್ಫ್ಯೂಷನ್ ಸ್ಟೇಟಸ್, ನೀವು ಕನ್ಫ್ಯೂಷನ್ ಆದಾಗ ಈ ರೀತಿಯದ್ದೆಲ್ಲ ನಡೆಯುತ್ತೆ. ತುಂಬಾ ಸುಲಭೋಪಾಯದ ಒಂದು ಪರಿಹಾರ ಇದೆ. ಮನೆಯಲ್ಲಿ ಸಂತೋಷ ಅನ್ನೋದಿತ್ತು ಅಂದ್ರೆ ಅದೊಂದು ಆನಂದ. ನಿರ್ಧಾರಗಳು ಕರೆಕ್ಟ್ ಆಗಿರ್ತವೆ, ವಿಚಾರಿಸ್ತೀವಿ, ಮಾತಾಡ್ತೇವೆ, ಕೇಳ್ತೇವೆ. ನಾನು ಮಾಡ್ತಿರೋದು ಸರಿಯಾ, ನಾನು ಹೋಗ್ತಿರೋದು ಸರಿಯಾ, ನಾನು ನಡ್ಕೊಳ್ತಿರೋದು ಸರಿಯಾ, ಈ ರೀತಿಯ ಭಾವ ಆಗತಕ್ಕಂಥದ್ದು. ಹೌದು, ಯಾವಾಗ ಈ ಸ್ಥಿತ್ಯಂತರಗಳು ಅದಲು ಬದಲಾಗಿ ಬಿಡುತ್ತವೋ ಅಲ್ಲೊಂದು ಎಳೆದಾಟ. ಅದನ್ನ ನಾವು ವಿಧಿ ಬರಹವನ್ನ ದೂಷಿಸ್ತೇವೆ, ಕರ್ಮವನ್ನ ದೂಷಿಸ್ತೇವೆ, ಹಣೆ ಬರವನ್ನ ದೂಷಿಸ್ತೇವೆ. ಪ್ರತಿ ರಾಶಿಯವರು, ಅದರಲ್ಲೂ ಕೆಲವು ರಾಶಿಯವರಿಗೆ ಯಾವಾಗಲೂ ದಿಗುಲುಗಳು ಜಾಸ್ತಿ. ಈ ಕರ್ಕಾಟಕ ರಾಶಿ ಎಲ್ರಿಗೂ ಇದೆ, ಅದರಲ್ಲಿ ತುಂಬಾ ಟಾಪ್ 3 ರಾಶಿಗಳಿದ್ದಾರೆ. ಸದಾ ದಿಗಿಲು ಪಡ್ತಕ್ಕಂಥದ್ದು, ಸ್ವಲ್ಪ ಭಯ ಆತಂಕ ಪಡ್ತಕ್ಕಂಥದ್ದು. ಒಳೊಳಗಡೆನೆ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ, ಒಳೊಳಗಡೆ ತುಂಬಾ ಭಯ ಪಡತಕ್ಕಂಥ ಭಾವಾರ್ಥಗಳು ಜಾಸ್ತಿ. ಅಂತ ಒಂದು ಭಾವಾರ್ಥಗಳಲ್ಲಿ ಟಾಪ್ 3 ರಾಶಿಗಳಿದ್ದಾರೆ. ಇವ್ರು ಸದಾ ಭಯ, ತಾವು ನೆಮ್ಮದಿ ಇರೋಲ್ಲ, ಎದುರುಗಡೆಯನ್ನು ನೆಮ್ಮದಿಯಾಗಿರೋ ಬಿಡಲ್ಲ. ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಇದಾಗ್ಬಿಟ್ರೆ, ಈ ಪಿಂಗಳ ನಾಡಿ ಬಗ್ಗೆನೇ ಯೋಚನೆ. ತುಂಬಾ ಜನ ಇಡಾನಾಡಿನಲ್ಲಿ ತೇಲಾಡ್ತಿದ್ರೆ ತುಂಬಾ ಜನ ಈ ಪಿಂಗಳ ನಾಡಿನಲ್ಲಿ ನಾಳೆ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ. ಅದು ಸರಿಯೇನೋ, ಅದು ತಪ್ಪೇನೋ, ಅದು ಹಾಗೇನೋ, ಇದು ಹೀಗೇನೋ, ಹಿಂಗಾಗ್ಬಿಟ್ರೇನೋ, ಈ ತರದ್ದು ಭಾವಾರ್ಥಗಳಿಂದ ಬೈತಾ ಇರ್ತಾರೆ ಮಕ್ಕಳೇ. ಅದನ್ನೇ ಪಿಂಗಳ ನಾಡಿ. ಅದಕ್ಕೆ ಹಿರಿಯರು ಹಿಂದಿನ ಕಾಲದಲ್ಲಿ ಪ್ರತಿ ಸ್ತ್ರೀಗೂ ಇಡ ಪಿಂಗಳ ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ ಒಂದು ಪುಟ್ಟ ಕಾಡಿಗೆ ಹಚ್ಚೋದು ಅಭ್ಯಾಸ ಮಾಡಿಸ್ತಿದ್ರು. ತುಂಬಾ ಜನ ಗೊತ್ತಿಲ್ಲ ಕಾಡಿಗೆ ಏನಕ್ಕೆ ಹಚ್ತೀವಿ ಅಂದ್ರೆ, ನೆನ್ನೆದೂ ಇಲ್ಲ, ನಾಳೆದೂ ಇಲ್ಲ, ಇವೆರಡನ್ನ ಬಿಟ್ಟು ಮಧ್ಯದಲ್ಲಿರುವ ಆ ಸುಮುಖವನ್ನ ನೆನೆಸ್ಕೊಳ್ಳಿ ಅಂತ, ಗಣಪತಿಯನ್ನ ನೆನೆಸ್ಕೊಳ್ಳಿ ಅಂತ. ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿ, ಮುಖ್ಯವಾಗಿ ಈ 12 ರಾಶಿಗಳಲ್ಲಿರ್ತಕ್ಕಂಥ 3 ರಾಶಿ, ಒಂದು ಕಟಕ ರಾಶಿ, ಇನ್ನೊಂದು ಕನ್ಯಾ ರಾಶಿ, 3ನೇದು ಮಕರ ರಾಶಿ. ಟಾಪ್ ಎಲ್ಲಾರ್ಗೂ ಬೈಗಳಿದೆ. ಈ ಟಾಪ್ 3 ರಾಶಿಗಳಿಗೆ ಬೈಗಳು ಜಾಸ್ತಿ. ಏನಾದ್ರೂ ಒಂದು ತಟ್ಟೆಲ್ ತಂದಿಟ್ಕೊಳ್ತಕ್ಕಂಥ ಒಂದು ಭಾವ, ಏನೋ ಒಂದು ತಟ್ಟೆಲ್ ತಂದಿಟ್ಕೊಳ್ತಾರೆ. ಹಂಗಾಗ್ಬಿಡುತ್ತೆ ಗುರುಜಿ, ಹಂಗಾಗ್ಬಿಡುತ್ತೆ, ನೋಡ್ತಿರ್ತಾನಲ್ವಾ. ಯಾರೋ ಮೊನ್ನೆ ಕೂಡ ಪುಟ್ಟದಾಗಿ ಏನೋ ಒಂದು ಎಡವಟ್ಟು ಗೆಳತನ, ಒಳ್ಳೇದಾ, ಅವ್ರು ಒಳ್ಳೆಯವರ ಅಂತ, ಅವ್ರು ಕೆಟ್ಟವರ ಅಂತ ಹೇಳಿದಾಗ ಆ ಗೆಳತನವೇ ತಪ್ಪು. ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಇನ್ನೇನು ಬಂತು, ಅದಕ್ಕೆ ಮೀರಿದ ಅಸಹ್ಯ ಅದು. ಆ ವ್ಯಕ್ತಿ ಇಲ್ಲ, ಆ ವ್ಯಕ್ತಿ ಆಲ್ರೆಡಿ ಬದುಕಿದೆ, ನಿಮಗೂ ಒಂದು ಬದುಕಿದೆ. ಈ ಬದುಕಿನಲ್ಲಿ ಇನ್ನೊಂದು ಬದುಕು ಅನರ್ಥದ ಒಂದು ಅಭಿಲಾಷೆಗಳು, ಅದ್ರ ಮೇಲೆ ದಿಗಲು. ಅಲ್ಲಾಗ್ತಿರೋದೇ ತಪ್ಪಾದಂತ ಒಂದು ಗೆಳತನ, ಹೌದಲ್ವಾ? ಅವರು ಒಳ್ಳೆಯವರಾಗ್ಬಿಟ್ರೆ ತುಂಬಾ ಮೆಸೇಜ್ಗಳು ಬರ್ತಿರುತ್ತೆ, ಬೇಜಾರಾಗುತ್ತೆ. ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೇನೆ, ಅವರು ನನ್ನ ಇಷ್ಟಪಟ್ಟಿದ್ದಾರೆ, ಆದ್ರೆ ಇಬ್ಬರಿಗೂ ಒಂದು ಕುಟುಂಬ ಐತೆ, ಅವರು ಒಳ್ಳೆಯವರ? ಅದೇ ತಪ್ಪು, ಆಲೋಚನೆಯೇ ತಪ್ಪು. ಆ ವ್ಯಕ್ತಿ ಅಲ್ಲ, ನಾವೇ ತಪ್ಪು, ನಾನೇ ತಪ್ಪು. ಅವರು ಒಳ್ಳೆಯವರ ಅಂತ ಅಂದುಕೊಳ್ಳೋದೇ ತಪ್ಪು. ಅವ್ರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ, ನಾವೇ ಎಲ್ಲೋ ಒಂದು ತಪ್ಪಾದಂತ ಅವಗಾಹನೆ. ನೋಡಿ,
ಈ ತರದ್ ಹೇಳ್ಕೊಂಡು ಹೋಗಿ ಬರುತ್ತೆ ವಿಧಿ ಬರಹ. ಈ ವ್ಯವಹಾರ ಮಾಡ್ಬಿಡೋಣ, ಯಾರೋ ಪಕ್ಕದಲ್ಲಿ ಹೋಟೆಲ್ ಮಾಡ್ತಿದ್ದಾರೆ, ಮಾಡ್ಬಿಡೋದು, ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಪೆಟ್ಟು ತಿನ್ನೋದು. ದಿಗಲುಗಳು ಈ ಭಯದಲ್ಲೇ ಮಾಡಿದಾಗ, ತಯಾರಿ ಇಲ್ಲದೆ, ಸಿದ್ಧತೆ ಇಲ್ಲದೆ, ಇದು ಸರಿಯಾ ತಪ್ಪ ಅಂತ ಆಲೋಚನೆ ಮಾಡದೆ, ಖಂಡಿತ ಆ ಮನೆಯಲ್ಲಿ ಅಸಂತೃಪ್ತಿಗಳ ಛಾಯೆ ಜಾಸ್ತಿ. ಅಸಂತೃಪ್ತಿ, ಅಸಂತೋಷ ಅಂತ ಹೇಳ್ತಾರೆ. ಸೊ ಸದಾ ಈ ದಿಗಲುಗಳಿಂದ ಹೊರಗಡೆ ಬರ್ಲಿಕ್ಕೆ, ದಿಗಲಾದಾಗ ತಪ್ಪಾದ ಹೆಜ್ಜೆಗಳು ತಗೋಬಿಡುತ್ತೆ. ಸರಿಯಾಗಿರ್ತಕ್ಕಂಥದ್ದನ್ನ ಮಾಡೋದಿಲ್ಲ, ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮಾಡೋದಿಲ್ಲ. ಅಲ್ಲೊಂದು ರಾಂಗ್ ಡಿಸಿಷನ್ ಆಗ್ಬಿಡುತ್ತೆ, ಎಲ್ಲಾರ್ಗೂ ಆಗ್ಬಿಡುತ್ತೆ. ಸರಿ ತಪ್ಪುಗಳ ವಿವೇಚನೆ ಬಿಟ್ಟು ನಾನು ಮಾಡೋದೇ ಸರಿ ಅಂತಕ್ಕಂಥದ್ದು, ಅದು ಅಸಂತೋಷಕ್ಕೆ, ದಿಗಲುಗಳಿಗೆ ದೂಡತಕ್ಕಂಥದ್ದು ಆಗ್ಬಿಡುತ್ತೆ. ಅಂತ ಸಂದರ್ಭಕ್ಕೆ ಒಂದು ಅದ್ಭುತವಾದಂತ ಒಂದು ಪರಿಹಾರ ಹೇಳ್ತಿದ್ದೇನೆ. ಇವತ್ತಿಂದ ಎಲ್ಲರೂ ಮಾಡಿ, ಎಲ್ಲಾ ರಾಶಿ ಮಾಡಿ, ನೀವು ಸಂತೋಷವಾಗಿರ್ಬೇಕು. ಮನೆಯಲ್ಲಿ ಆ ನೆಗೆಟಿವಿಟಿ ಹೋಗ್ಬೇಕು, ಮನಸ್ಸಿನಲ್ಲಿ ಆ ನೆಗೆಟಿವಿಟೀಸ್ ಆಲೋಚನೆಗಳು ಹೋಗ್ಬೇಕು. ನಾನ್ ಸರಿಯಾ, ಅವ್ರು ಸರಿಯಾ, ನಾನ್ ತಪ್ಪ, ಅವ್ರ ತಪ್ಪ. ಕೆಲವೊಂದು ಸಮಯ ಕೆಲವು ನಿರ್ಧಾರಗಳು ನಮ್ಮನ್ನೇ ಕನ್ಫ್ಯೂಷನ್ ಮಾಡಿಡುತ್ತೆ. ಈ ವ್ಯವಹಾರ ಸರಿಯಾ? ನನಗೆ ಎಷ್ಟೋ ಬಾರಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ನಾನು ಕುಳಿತುಕೊಂಡು ನಿಜವಾಗ್ಲೂ ನಿಮಗೆ ಸರಿ ದಾರಿಗೆ ಗೈಡೆನ್ಸ್ ಮಾಡ್ತಿದ್ದೀನಾ, ಇಲ್ಲ ನಾನು ತಪ್ಪಾಗಿ ಏನಾದ್ರೂ ಗೈಡೆನ್ಸ್ ಮಾಡ್ತಿದ್ದೀನೋ? ನನಗೂ ಕೂಡ ದಿಗಲುಂಟು, ಭಯ ಉಂಟು. ಇಲ್ಲೋ ತಪ್ಪಾಗಿ ನಿಮ್ಮನ್ನ ಮಾರ್ಗದರ್ಶನ ಮಾಡಿಬಿಟ್ರೆ, ತಪ್ಪಾದ ದಾರಿಗೆ ಕರ್ಕೊಂಡು ಹೋಗ್ಬಿಟ್ರೆ, ನಿಮ್ಮಿಂದ ತಪ್ಪು ಮಾಡಿಸ್ಬಿಟ್ರೆ, ಇದುಂಟು. ಕೆಲವು ಪರಿಹಾರಗಳಿರ್ಬೋದು, ಪೂಜೆಗಳಿರ್ಬೋದು, ವೈದಿಕ ನಿಯಮಗಳಿರ್ಬೋದು. ಅಲ್ಲೊಂದು ಸಣ್ಣ ದಿಗಲು ನನ್ಗೆ ಖಂಡಿತ ಪ್ರತಿ ಸಂಚಿಕೆಗೂ ಇದೆ. ಪ್ರತಿಯೊಬ್ಬರ ಹತ್ರ ಮಾತನಾಡಿ ಆದ್ಮೇಲೆ ಕುಳಿತು ಯೋಚನೆ ಮಾಡ್ತಾರೆ, ಸರಿಯಾದ ಪರಿಹಾರ ಕೊಟ್ಟಿದ್ದೇನಾ, ಪಾಪ ಅವ್ರಿಗೆ ಅದೊಂದು ಆಗ್ಬೇಕು ಅನ್ನತಕ್ಕಂಥದ್ದು. ಹೌದು. ಸೊ ಇಂತಹ ಒಂದು ಯಾವುದೋ ರೀತಿಯ ದಿಗಲುಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನ, ಎಕ್ಸಾಮ್ ಬರ್ದು ಬಂದಿದ್ದೇನೆ, ಪಾಸ್ ಆಗ್ತೀನೋ ಇಲ್ವೋ, ಮದುವೆ ಫಿಕ್ಸ್ ಮಾಡಿದ್ದಾರೆ, ಈ ಮದುವೆ ಚೆನ್ನಾಗಿ ನಡೆಯುತ್ತೋ ಇಲ್ವೋ, ಹುಡುಗ ಒಳ್ಳೆಯವನಲ್ವೋ ಏನೋ, ಹುಡುಗನ ಮನೆಯವ್ರು ಹೇಗೋ ಏನೋ, ಹುಡುಗ ಕೆಲ್ಸಕ್ಕೆ ಹೋಗೋಕ್ ಬಿಡ್ತಾನೋ ಇಲ್ವೋ, ಇಲ್ಲ ಈ ಹುಡುಗಿ ಓಕೆ ಏನೋ, ನಮ್ಮ ಅತ್ತೆ ಮನೆಯವ್ರು ಹೇಗೆ, ಇಲ್ಲದ ದಿಗಲುಗಳನ್ನ ತಂದಿಟ್ಟುಕೊಳ್ಳುವುದು. ಅಲ್ಲೊಂದು ಚರ್ಚೆ, ಮಾತುಕತೆ ಸರಿಪಡಿಸ್ಕೋಬಹುದು ಮಕ್ಳಿಗೆ. ಬಟ್ ಕೆಲವರಿಗೆ ಅದು ಜಾಸ್ತಿ. ಈ ಪಿಂಗಳ ನಾಡಿಯ ಪ್ರಭಾವ ಕಾಡಿಗೆ ಅನ್ನತಕ್ಕಂಥದ್ದು. ಅದಕ್ಕೆ ಹಾಗಾಗಿ ಈ ತರ ಅನ್ಕೋತಾ ಇರಿ, ಇಡ ಪಿಂಗಳ ಅಂತ ಹೇಳ್ತಾ ಇರ್ತೀನಿ. ನಿಧಾನವಾಗಿ ನಿಮ್ಮ ಶಕ್ತಿಯ ಪರಿಚಯ ಆಗುತ್ತೆ. ನೀವ್ಯಾರು, ನೀವೇನು, ನಿಮ್ಮ ಬಲ ಏನು, ನಿಮ್ಮ ವ್ಯವಸ್ಥೆ ಏನು, ವ್ಯಕ್ತಿತ್ವ ಏನು, ನಿಮ್ಮ ಅರ್ಥ ಏನು, ಆಂತರ್ಯ ಏನು, ಅರ್ಥ, ಅನರ್ಥ, ಅಪಾರ್ಥ, ಸುವಾರ್ಥ, ಇವೆಲ್ಲವುಗಳನ್ನ, ಇದೊಂದು ತುಂಬಾ ಅದ್ಭುತ. ಈ ಪಿಂಗಳ ನಾಡಿಯನ್ನ ಪ್ರಚೋದನೆ ಮಾಡ್ತಾ ಇದ್ರೆ that will balances you. ಒಂದು ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ, ಸಂಜೆ ಒಂದು 7:30 8 ಗಂಟೆ ಸಂದರ್ಭದಲ್ಲಿ ಮಾಡ್ಕೊಂಡು ಇದ್ದಿದ್ದು ಒಳ್ಳೇದು. ಯಾಕಂದ್ರೆ ಆಗ್ಲಿ ನಾವೆಲ್ಲ ಮೀಟ್ ಆಗೋದು, ಯಜಮಾನ್ರು, ಹೆಂಡತಿ, ಮಕ್ಕಳು, ಕುಟುಂಬ, ಅಮ್ಮ ಅಪ್ಪ ಎಲ್ಲ ಮನೆಗೆ ಬಂದ್ಮೇಲೆನೆ ನನ್ನ ಮನೆ, ನನ್ನ ಕುಟುಂಬ ಅಂತ ಒಂದ್ ಕೈಗಾಲ್ ತೊಳ್ಕೊಂಡ್ ಬಂದು ನೀಟಾಗಿ ಕುಳಿತುಕೊಂಡು ಪದ್ಮಾಸನ ಆದ್ರೆ ಪದ್ಮಾಸನ, ಇಲ್ಲ ಎಲ್ ಶೇಪ್ ಅಲ್ಲಿ ಗೋಡೆಗೆ ಹೊಡ್ಕೊಂಡು ನಿಧಾನವಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಮಾಡಿ ಮನಸ್ಸಿನ ಆ ಅಸಮತೋಲನವನ್ನ ತುಂಬಾ ಕಡಿಮೆ ಮಾಡತಕ್ಕಂಥದ್ದಾಗುತ್ತೆ. ಆ ದಿಗಿಲು ಏನಿದ್ದರೂ ಭಯಪಡುವುದಿಲ್ಲ. ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಅಂತರ್ಶಕ್ತಿ ಇದೆ, ಮನೋಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ಚೈತನ್ಯ ಶಕ್ತಿ ಇದೆ, ಸತ್ಯದ ಶಕ್ತಿ ಇದೆ, ಧರ್ಮದ ಶಕ್ತಿ ಇದೆ. ನಾನು ಸೋಲುವುದಿಲ್ಲ, ನಾನು ಕುರುಗುವುದಿಲ್ಲ, ನಾನು ಕಣ್ಣೀರು ಹಾಕುವುದಿಲ್ಲ, ನಾನು ಬಾಧೆ ಪಡುವುದಿಲ್ಲ. ನನ್ನಲ್ಲಿರುವ ಅಷ್ಟೂ ಶಕ್ತಿಯನ್ನ ನನ್ನ ವ್ಯಕ್ತಿತ್ವದ ಮೇಲೆ, ನನ್ನ ಒಂದು ವೃತ್ತಿಯ ಮೇಲೆ, ನನ್ನ ಕುಟುಂಬಕ್ಕೋಸ್ಕರ ನಾನು ನಿಲ್ತೇನೆ, ನಾನಾಗಿ ನಿಲ್ತೇನೆ, ನಾನೊಬ್ಬನೇ ನಿಲ್ತೇನೆ. ನನ್ನಲ್ಲಿ ಅಷ್ಟೂ ಚೈತನ್ಯ ಹೊರಗಡೆ ಬರಲಿ. ಇನ್ಮೇಲೆ ಕಣ್ಣೀರು ಹಾಕಲ್ಲ, ಇನ್ಮೇಲೆ ಸಂಕಟ ಪಡಲ್ಲ, ಇನ್ಮೇಲೆ ಕೊರಗಲ್ಲ, ನನಗೆ ನಿದ್ರಾ ಸಮಸ್ಯೆ ಬರಲ್ಲ, ಅನಾರೋಗ್ಯ ಸಮಸ್ಯೆ ಬರಲ್ಲ. ನಮ್ಮನ್ನು ನಾವು ಮೋಟಿವ್ ಮಾಡ್ಕೊಳ್ತಕ್ಕಂಥದ್ದು ಈ ಪಿಂಗಳ. ನೀವೇನಿಲ್ಲ 10 ನಿಮಿಷ ಮಾಡಿ ನೋಡಿ. ನೀವು ಹೇಳ್ತಿರೋದು ಎಷ್ಟು ಜನ ನನಗೆ ಕಮೆಂಟ್ಸ್ ಹಾಕ್ತೀನಿ, ನಮ್ ಚಾಲೆಂಜ್ ಮಾಡ್ತೀನಿ, ಏನೋ ಗುರುಜಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ. 48 ಡೇಸ್ ಮಿನಿಮಮ್ ಮಾಡಿ, 108 ದಿನ ಮಿನಿಮಮ್ ಮಾಡಿ, ಇಲ್ಲ 180 ದಿನಕ್ಕೆ ತಗೊಂಡೋಗಿ. ನಿತ್ಯ ಎಲ್ಲಿದ್ದರೂ ಏನಿದ್ದರೂ ಹೇಗಿದ್ದರೂ ಸಂಜೆ ಬಂದು ಕೈಕಾಲು ತೊಳ್ಕೊಂಡು ಮನೆ ದೇವ್ರಿಗೆ ಒಂದು ಪುಟ್ಟ ದೀಪ ಹಚ್ಚಿಬಿಟ್ಟು ನಿಮ್ಮ ಪಾಡಿಗೆ ಈ ರೀತಿ ಪ್ರಚೋದನೆ, ನಾನೊಬ್ಬ ಅಸಾಮಾನ್ಯ, ನನ್ನಲ್ಲಿ ರಾಮನ ಶಕ್ತಿ ಇದೆ, ಬಲರಾಮರ ಶಕ್ತಿ ಇದೆ, ಕೃಷ್ಣರ ಶಕ್ತಿ ಇದೆ, ಪರಶುರಾಮರ ಶಕ್ತಿ ಇದೆ, ಚೈತನ್ಯ ಇದೆ, ಕರ್ಣನಂತೆ ಕವಚವಿದೆ, ದುರ್ಯೋಧನಂತೆ ಮಹಾಪರಾಕ್ರಮಿ ನಾನು.
ಎಲ್ಲರ ಒಳಿತನ್ನ ಅದನ್ನ ಮನಸ್ಸಿಗೆ ತುಂಬಿಸ್ಕೊಳ್ತಕ್ಕಂಥದ್ದು ಮಾಡಿ. ದ್ರೌಪದಿ ಎಷ್ಟು ಶಕ್ತಿ ಇದೆ, ಸಾವಿತ್ರಿ ಎಷ್ಟು ಶಕ್ತಿ ಇದೆ, ಸೀತಮ್ಮಳಷ್ಟು ಶಕ್ತಿ ಇದೆ, ನಾನ್ ಸೋಲಲ್ಲ ಕುರುಗಲ್ಲ, ಇಂಥ ಒಂದು ಕ್ಷಣಿಕ ಭಾವಗಳಿಗೆ ಮನಸ್ಸನ್ನ ಪ್ರಚೋದನೆ ತಗೊಂಡೋಗೋದಿಲ್ಲ. ಬಂದ್ಬಿಡುತ್ತೋ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ, ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್, ಈ 3 ತಂದು ಇಟ್ಕೋಬಿಟ್ಟಿದ್ದಾರೆ, ಕುಗ್ಗೋಗ್ಬಿಡ್ತಿದ್ದಾರೆ. ಇದನ್ನ ಮಾಡಿ ಇದರ ಜೊತೆಯಲ್ಲಿ ಸಂಜೆ 7-7:30 ಮಕ್ಳೇ ಒಂದು ಪುಟ್ಟದಾಗ ಒಂದು ಬಟ್ಲು ತಗೊಳ್ಳಿ, ಕೆಂಡ ಮಾಡ್ಕೊಳ್ಳಿ, ಇಜ್ಜಲ್ ತಗೊಬಂದು ಇಟ್ಕೊಂಡಿರಿ, ಸ್ವಲ್ಪ ಒಂದು ಬಟ್ಲಲ್ಲಿ ಕೆಂಡ ಮಾಡ್ಕೊಂಡು ಅದಕ್ಕೊಂದು ಇಷ್ಟೇ ಸಾಂಬ್ರಾಣಿ ತಂದು ಹಾಕಿ, ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ. ಒಂದು ದಿನ ನಿಮ್ ಮನೇಲಿ ಇರ್ತಕ್ಕಂಥ ಅಷ್ಟೂ ಜನ, ಎಷ್ಟು ಜನ ಇದ್ದಾರೆ, ಒಂದು 7 ಜನ ಇದ್ದಾರೆ, 7 ಲವಂಗ ಅದ್ರಲ್ಲಿ ಹಾಕ್ತಕ್ಕಂಥದ್ದು, 1-2 ಪಲಾವ್ ಎಲೆ ಹಾಕಿ ಕೆಂಡ ಮಾಡ್ಕೊಂಡು, ಒಂದ್ ಸ್ವಲ್ಪ ಸಾಂಬ್ರಾಣಿ, 7 ಜನ ಇದ್ರೆ 7, 5 ಜನ ಇದ್ರೆ 5, 4 ಜನ ಇದ್ರೆ 4, 2 ಇದ್ರೆ 2, ಸಂಜೆ 7-7:30 ಕೆಂಡ ಮಾಡ್ಕೊಂಡು ಆ ಧೂಪ ಹಾಕ್ಬಿಟ್ಟು ಆ ಧೂಪದಲ್ಲಿ ಲವಂಗ, ಅದ್ರ ಜೊತೆಲಿ 1-2 ಪಲಾವ್ ಎಲೆ ಹಾಕ್ತಕ್ಕಂಥದ್ದು ಮಾಡಿ ನೋಡಿ. ಮನೆಯೆಲ್ಲ ಒಂಥರ ಸುಮಧುರವಾದಂತ ವಾತಾವರಣ, ಆ ಸುವಾಸನ ಒಂಥರ ಸಮಾಧಾನ ಕೊಡುತ್ತೆ. ಬೆಡ್ರೂಮ್ ಅಲ್ಲಿ ಇಟ್ಟು ತಗೊಂಡು ಹೋಗ್ಬಿಟ್ಟು ಆ ಬಟ್ಲನ್ನ, ಕೆಂಡದ ಬಟ್ಲನ್ನ ಬೆಡ್ರೂಮ್ ಅಲ್ಲಿ ಇಟ್ಬಿಟ್ಟು ಒಂದು ಪುಟ್ಟದಾಗ ಲೈಟ್ ಹಾಕ್ಬಿಡಿ, ಇಲ್ಲ ಬೆಡ್ ಲ್ಯಾಂಪ್ ಇಟ್ಬಿಡಿ, ಇಲ್ಲ ಆಗುತ್ತಾ ಅಲ್ಲೊಂದು ದೀಪ ಹಚ್ಬಿಡಿ. ಸಣ್ಣ ದೀಪ ಬೆಡ್ರೂಮ್ ಅಲ್ಲಿ ಇರ್ಬೇಕು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಮಲಗುವಾಗ ಆರಿಸೋಣ, ಮಲಗುವಾಗ ಆರಿಸ್ಕೊಳ್ಳೋಣ, ಹೋಗುವಷ್ಟಲ್ಲಿ ಆರೋ ಹಾಗೆ ಒಂದು ಪುಟ್ಟ ದೀಪ ಇಟ್ಕೊಂಡಿದ್ರು ಸರಿ. ಹಾಲು, ಕಿಚನ್ ಎಲ್ಲ ತೋರಿಸ್ಬಿಟ್ಟು ಬೆಡ್ರೂಮ್ ಅಲ್ಲಿ, ಯಾಕಂದ್ರೆ ನಮ್ಮ ಜೀವನದ ಆನಂದ ದುಃಖ ಎರಡೂ ಬೆಡ್ರೂಮ್ ಅಲ್ಲೇ ಇರೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಎಲ್ಲ ಅಲ್ಲೇ ಇರೋದು. ನಮ್ಮ ಗರ್ಭಗುಡಿ ಬೆಡ್ರೂಮೇ. ಎಲ್ಲಿ ಮಲಗ್ತಿರೋ ಅಲ್ಲಿ ಇಡಿ. ಕೆಲವ್ರು ಹಾಲಲ್ಲಿ ಮಲಗ್ತಾರೆ, ಸರಿ ಹಾಲಲ್ಲೇ ಇಡಿ. ಕೆಲವ್ರು ರೂಮಲ್ಲಿ ಮಲಗ್ತೀರಿ, ರೂಮಲ್ಲೇ ಇಡಿ. ಕೆಲವ್ರು ಕಿಚನ್ ಅಲ್ಲಿ ಹೋಗಿ ಮಲಗ್ತಾರೆ, ಪಾಪ ವ್ಯವಸ್ಥೆ ಇಲ್ದಿರ್ತಕ್ಕ, ಆಯ್ತು ಅಲ್ಲೇ ಇಡಿ. ನೀವು ಇದನ್ನ ಮಾಡ್ತಾ ಬನ್ನಿ ಮಕ್ಳು. ಒಂದು 42 ಇಲ್ಲ 48 ಇಲ್ಲ 108 ಇಲ್ಲ 180 ದಿನ. ನನಗೆ ಖಂಡಿತ ತುಂಬಾ ಜನ ಮೆಸೇಜಸ್ ಆಗ್ತಿರೋ, ಗುರುಜಿ ವಿ ಆರ್ ಫೀಲಿಂಗ್ ಬೆಟರ್ ಅಷ್ಟಿಷ್ಟಲ್ಲ ಮಕ್ಕಳೇ, ಡಬಲ್ ಮೂಮೆಂಟ್ ಬರುತ್ತೆ, ಡಬಲ್ ಶಕ್ತಿ, ಒಂಥರ ಡಬಲ್ ಚೈತನ್ಯ. ನೀವೀಗೇನು 60 ಇದ್ದೀರಲ್ಲ 30 ತರ ಅನ್ಸುತ್ತೆ, 40 ಆಗಿರೋರು 20 ತರ ಅನ್ಸುತ್ತೆ. ನಿಮ್ಮ ಮನಸ್ಸು ತಿಳಿಯಾಗುತ್ತೆ. ಆ ಗಲಿಬಿಲಿಗಳು, ಆ ದಿಗಿಲುಗಳು, ಪ್ರಭಾವಗಳು, ಸ್ವಭಾವಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಸಮಾಧಾನವಾಗಿ ಇರ್ತೀರಿ. ಆಯ್ತಾ? ಮಾಡ್ಕೋತೀರಿ ಅಂತ ಅನ್ಕೋತೇನೆ, ಕಾಯ್ತಿರ್ತೇನೆ. ನಿಮ್ಮ ಈ ಒಂದು ಪ್ರಯತ್ನ ಯಶಸ್ಸು ಕೊಡ್ಲಿ. ಎಷ್ಟು ಜನ ಆರಂಭ ಮಾಡ್ಕೋತೀರಿ? ನೀವು ಒಂದು ದಿನ ಮಾಡಿ, ನೀವು ನಾಳೆನೇ ಮೆಸೇಜ್ ಹಾಕ್ತೀರಿ ನೋಡಿ, ಗುರುಜಿ ಏನೋ ಗೊತ್ತಿಲ್ಲ, ಸಮಥಿಂಗ್ ಇಸ್ ಇನ್ಸ್ಪೈರಿಂಗ್, ಏನೋ ರಿಲ್ಯಾಕ್ಸ್, 2 ಹುಬ್ಬುಗಳನ್ನ ಈ ತರ ಅಂದ್ರೆ ತುಂಬಾ ತಲೆಭಾರ ಇದೆ, ಹೆಡ್ಡೇಕ್ ಇದೆ, ಏನೋ ಗಲಿಬಿಲಿ ಇದೆ, ಏನೋ ಕಣ್ಣೀರಿದೆ, ಏನೋ ಸಂಕಟ ಇದೆ, ಏನೋ ನಂತನ ಕಳ್ಕೊಬಿಟ್ಟಿದ್ದೀರಿ, ಏನೋ ಒಂದು ತಪ್ಪಾಗಿದೆ, ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ. ನಾವಿವತ್ತು ತುಂಬಾ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡ ಸ್ಥಾನಕ್ಕೆ ನಾವೇ ಓಟ್ ಹಾಕಿ ಆಯ್ಕೆ ಮಾಡಿ ಇಟ್ಟಿದ್ದೇವೆ. ಸತ್ಯವಂತರು, ಧರ್ಮವಂತರು, ನ್ಯಾಯವಂತರು, ದೊಡ್ಡವರವರು ದೊಡ್ಡ ಕೆಲಸ ಮಾಡೋಲ್ಲ ಅಂತ ಹೇಳಿ, ಸಣ್ಣ ಕೆಲಸ ಮಾಡಲ್ಲ ಅಂತ ತುಂಬಾ ದೊಡ್ಡ ಕೆಲಸಗಳು ಮಾಡಿ ಇಟ್ಕೊಂಡಿದಾರಲ್ಪ. ನಾವು ಆಯ್ಕೆ ಮಾಡಿದ ಸತ್ಯವಂತರೇ, ತುಂಬಾ ಸತ್ಯವಾದ ಕೆಲಸಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ. ಅವರೇ ದಿಗಿಲಿಂದ ಧೈರ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ನಾವ್ ಹೇಗಿರ್ಬೇಕು ಮಕ್ಕಳೇ? ನಾವು ಪುಟ್ಟ ಮಕ್ಕಳು, ನಾವು ಏನೋ 1-2 ಹಣ್ಣು, ಏನೋ ಒಂದು ಬದುಕು ಆಗುತ್ತೆ ಬಿಡಿ. ಆದ್ರಿಂದ ನಾನ್ ತಪ್ಪು ಅನ್ನೋದನ್ನ ಮೊದಲು ಮನಸ್ಸಿಂದ ತೆಗೀರಿ. ನಾನ್ ತಪ್ಪು, ನಾನ್ ಸರಿ ಇಲ್ಲ, ನನ್ನಿಂದ ಆಯ್ತು, ಯಾವುದೂ ಇಲ್ಲ. ಮೊದಲು ಅದರ ಛಾಯೆಯಿಂದ ಹೊರಗಡೆ ಬನ್ನಿ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಖಂಡಿತ ನೀವು ಮಾಡಿ. ನಾನು ಹೇಳ್ತಿದ್ದೇನಲ್ವಾ, ನಾನು ನಿತ್ಯ ಎದ್ದ ತಕ್ಷಣ ಬೆಳಿಗ್ಗೆ ಇದನ್ನ ಮಾಡ್ತೇನೆ. ಒಂದು 10 ರಿಂದ 15 ನಿಮಿಷ ನನ್ನ ಈ ಧ್ಯಾನಕ್ಕೆ ಉಪಕ್ರಮ ಇದನ್ನ ಮಾಡ್ಕೊತೇನೆ. ಆಮೇಲೆನೆ ಮಿಕ್ಕಿದ್ದು ನಾನು ಯಾರು, ನನ್ನದೇನೋ ಒಂದು ಮಂತ್ರಾನುಷ್ಠಾನ ಇದೆ. ಎದ್ದ ತಕ್ಷಣ ಬೆಡ್ಡಲ್ಲಿ ಕುಳಿತುಕೊಂಡು ಉತ್ತರಾಭಿಮುಖವಾಗಿ ನಾನು ಮಾಡ್ತೇನೆ. ನೀವು ಸಂಜೆ ಆದ್ರೂ ಮಾಡಿ, 7-7:30 8 ಗಂಟೆಗೆ ಬಂದಿದ್ರು ಕೂಡ ನೀವು ಮಾಡಿ. ಎಂತ ದೊಡ್ಡ ಭಾರವಿದ್ದರು, ಕೆಲಸವಿದ್ದರು, ನಿಮ್ಮನ್ನ ಅದು ಕಾಪಾಡುತ್ತೆ. ನಿಮ್ಮಲ್ಲಿರೋ ಆ ಶಕ್ತಿಯನ್ನ ಪ್ರಜ್ವಲಿಸುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ವಿಶೇಷವಾಗಿ ನೋಡಿ, ತುಂಬಾ ಜನ ನಮ್ಗೆ ಯಾಕೋ ತುಂಬಾ ಕಷ್ಟ, ದೇವರು ನಮಗ ಮಾತ್ರನೇ ಕಷ್ಟ ಕೊಡ್ತಾನೆ, ಬಡವರಿಗೆ ಮಾತ್ರನೇ ಕಷ್ಟ ಕೊಡ್ತಾನೆ ಅನ್ನತಕ್ಕಂಥ ಮಾತುಗಳನ್ನ ಆಡ್ತಲೇ ಇರ್ತೇವೆ. ಹಾಗೆಲ್ಲ ಏನಿಲ್ಲ ಮಕ್ಕಳೇ. ನಮಗೆ ಇಂತಿಷ್ಟು ನಮಗ್ ತಡ್ಕೊಳಕ್ ಆಗೋಲ್ಲ.
ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಕಷ್ಟ ಕೊಡ್ತಾನೆ ಭಗವಂತ. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಕಷ್ಟ. ನಮಗೊಂದು 10,000 ಸಂಬಳ ಬಂದ್ರೆ 20,000ದಷ್ಟು ಕಮಿಟ್ಮೆಂಟ್, 20,000ದಷ್ಟು ಭಾರ, 20,000ದಷ್ಟು ಹೊರೆ, 20,000ದಷ್ಟು ನೋವು ಡಬಲ್ ಕೊಟ್ಟಿರ್ತಾನೆ. 10 ಮೆಟ್ಲಲ್ಲಿರೋವನಿಗೆ 10 ಮೆಟ್ಟಲಿನ ಭಾರ ಬಿದ್ದರೆ 10 ಮೆಟ್ಟಲಿನ ಏಟು. 100 ಮೆಟ್ಟಿಲವನನ್ನ ತಿಳ್ಕೊಂಡು ನೋಡಿ. 1000 ಮೆಟ್ಲಲ್ಲಿ ನಿಂತಿರೋನನ್ನು ಯೋಚನೆ ಮಾಡಿ ನೋಡಿ, ಯೋಚಿಸ್ಲಿಕ್ಕೂ ಆಗುತ್ತಾ? ನಮಗೆ ಒಂದು ಮನೆ, ಒಂದು ಕುಟುಂಬ, ಒಂದು ಬದುಕು, ಒಂದು ಅಕ್ಕ, ಒಂದು ತಂಗಿ, ಒಂದು ಅಮ್ಮ, ಒಂದಪ್ಪ, ಒಂದು ಹೆಂಡತಿ, ಒಂದು ಮಕ್ಕಳು, ಒಂದು ಮಗು, ಈ ತರ ನೋಡೋದಕ್ಕೆ ಹೊರೆಯಪ್ಪ ಅಂದು ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ಇಡೀ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡು ನಿಂತಿರತಕ್ಕಂಥ ಕೆಲವು ಸ್ಥಾಯಿ ಸ್ಥಾನ, ಅಧಿಕಾರ, ಗುರುಪಟ್ಟ, ದೊರೆಪಟ್ಟ, ಅಧಿಕಾರ ಪಟ್ಟ, ಅವ್ರ ಕತೆ ಏನಾಗಿರುತ್ತೆ? ಬಿಡಿ ಸ್ವಾಮಿ, ಅವರು ದೊಡ್ಡವರಲ್ಲ, ದೊಡ್ಡವರಂತಲ್ಲ, ಅವರವರ ಸ್ಥಾಯಿಗೆ ತಕ್ಕಂತ ಮಾನ, ಸನ್ಮಾನ, ಅವಮಾನ 3 ಬರೆದಿಟ್ಟಿರ್ತಾರೆ. ನಮ್ಮನ್ನ ಹಬ್ಬಬಾದ್ರೆ 4 ಜನ ಮಾತಾಡ್ತಾರೆ ಅಷ್ಟೇ. ನಮ್ಮ ಬಗ್ಗೆ ಮಾತಾಡೋದು, ಹೀಗಾಳ್ಸೋದು, ತೆಗಳೋದು, ಹೊಗಳೋದು. ನೋಡೋ, ಅವ್ನು ಸ್ಕೂಟರ್ ತಗೊಂಡಿದ್ದಾನಂತೆ, 4 ಜನನೇ ಮಾತಾಡೋದು. ಅವನಿಗೊಂದು ಸ್ಕೂಟರ್ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ, 4 ಜನನೇ ಮಾತಾಡೋದು. ಅದೇ ಅವರ ಸ್ಥಾಯಿ ಇದೆಯಲ್ಲ, ದೊಡ್ಡವರಿಗೆ ಅಷ್ಟೇ ಶಕ್ತಿ ಕೊಟ್ಟಿರ್ತಾನೆ. ಅದರ 2ರಷ್ಟು ಅವಮಾನ, 2ರಷ್ಟು ಬಾಧೆ ನಾವು ತಿಳ್ಕೊಳ್ಳೋದೇ ಇಲ್ಲ. ನಮಗೆ ನಮ್ಮ ಸಮಸ್ಯೆಯನ್ನ ಬೂದುಗನ್ನಡಿನಲ್ಲಿ ಈ ರೀತಿ ಹಾಕೊಂಡು ನೋಡ್ತವೆ. ಬೂದುಗನ್ನಡಿಯಲ್ಲಿ ಹಾಕೊಂಡು ನೋಡ್ತಕ್ಕಂಥ ಭಾವ ಅದು ಇರ್ತಕ್ಕಂಥದ್ದು. ನಮಗೆ ನಮ್ಮ ಸಮಸ್ಯೆ ದೊಡ್ಡದು. ಎಲ್ಲರಿಗೂ ಅವರಿಗೆ ಅವರ ಸ್ಥಾಯಿಗೆ ತಕ್ಕಂತೆ ಒಂದು ರೀತಿ. ಹೇಗಂದ್ರೆ 1ನೇ ತರಗತಿ ಓದ್ತಿರೋ ಮಕ್ಕಳಿಗೆ 1ನೇ ತರಗತಿಯ ಜವಾಬ್ದಾರಿ, ಆ ಎಕ್ಸಾಮ್ ಟೆನ್ಷನ್ ಇಟ್ಟಿರ್ತಾರೆ. 5ನೇ ತರಗತಿಗೆ ಬೇರೆ, 7ನೇ ತರಗತಿಗೆ ಬೇರೆ, 10ನೇ ತರಗತಿಗೆ ಬೇರೆ, 12ನೇ ತರಗತಿಗೆ ಬೇರೆ, 20ನೇ ತರಗತಿಗೆ ಬೇರೆ, 15ನೇ ತರಗತಿಗೆ ಬೇರೆ, UPSCಗೆ ಬೇರೆ, ನೀಟಿಗೆ ಬೇರೆ, JEEಗೆ ಬೇರೆ, ಕ್ಯಾಟ್ ಎಕ್ಸಾಮಿಗೆ ಬೇರೆ, CET ಎಕ್ಸಾಮಿಗೆ ಬೇರೆ. ನೀವು ಎಷ್ಟು ಎತ್ತರದ ಉದ್ಯೋಗ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೋತಿರೋ ಅಷ್ಟು ತಯಾರಿ ಮಾಡ್ಬೇಕಲ್ವಾ? ಇನ್ನು ಬೇಡ, ಒಂದು ಪುಟ್ಟ ಮನೆ ಸಾಕು. ಒಂದು ರೂಮು, ಒಂದು ಹಾಲು, ಒಂದು ಕಿಚನ್, ಒಂದು 5-10 ಲಕ್ಷದಲ್ಲಿ ಮುಗಿಸೋರು ಇದ್ದಾರೆ. ಪುಟ್ಟ ಮಣ್ಣಿನ ಮನೆನೇ ಕಟ್ಕೊಳ್ಳೋ ಅಂಥವ್ರು ಇದ್ದಾರೆ. 5 ಲಕ್ಷದಲ್ಲಿ ಕಟ್ಕೊಂಡಿದ್ದಾನೆ. ನಮ್ಮ ಆಫೀಸ್ನ ಒಂದು ಹುಡುಗ ಗೃಹ ಪ್ರವೇಶ 5.5 ಲಕ್ಷ ಅಂತ ಒಪ್ಸಿದ್ದಾರೆ. ಅಲ್ಲೇನು ಹೆಚ್ಚು ಕಡಿಮೆ ಆಗಿ 8 ಲಕ್ಷ ಆಗಿದೆ. ಅವ್ನು ದುಡ್ಡು ತಗೊಂಡು ಸರಿಯಾಗಿ ಕಂಪ್ಲೀಟ್ ಮಾಡದೆ ಓಡೋಗ್ಬಿಟ್ಟಿದ್ದಾನೆ. ಮತ್ತೊಂದಷ್ಟು ಖರ್ಚು ಮಾಡಿ 2 ವರ್ಷ ಸಮಯ ತಗೊಂಡಿದ್ದಾನೆ. ದುಡ್ಡು ಉಳಿಸಿ ಚೀಟಿ ಹಾಕಿಟ್ಟು ಅಂತೀರಾ 8 ಲಕ್ಷದಲ್ಲಿ ಮನೆ ಅಚ್ಚುಕಟ್ಟಾಗಿ ಶೀಟಿನ ಮನೆಯೇ ಹಾಕೊಂಡು ಕಟ್ಟಿದ್ದಾನೆ. ಅವರವರ ಸ್ಥಾಯಿಗೆ 2 ವರ್ಷ ಸಮಯ ತೆಗೆದುಕೊಂಡಿದ್ದಾನೆ ಸಾಕು ಅಂತ. ಅವನಿಗೆ ಅದೇ ದೊಡ್ಡದು. ತನಗೆ ಬರ್ತಿರೋ 20,000 ಸಂಬಳದಲ್ಲಿ ಒಂದಷ್ಟು ಚೀಟಿ ಹಾಕಿಟ್ಕೊಂಡು 5,000ನೋ 10,000ನೋ ಏನೋ ಒಂದು ಮಾಡಿಕೊಂಡು ಇದ್ದಿದ್ದು ಒಂದಷ್ಟು ಒಡವೆ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಅಂತೆಲ್ಲ ಕೇಳಿ ಒಂದು 20,000 30,000 ಈ ತರ ತಗೊಂಡು ಪುಟ್ಟ ಮನೆ ಆನಂದವಾಗಿ ಅದ್ಭುತವಾಗಿ ವಿತ್ ವರಾಂಡ ಕಟ್ಟಿದ್ದಾನೆ. ನಮಗ್ ತೃಪ್ತಿ ಇರುತ್ತೋ ಯೋಚನೆ ಮಾಡಿ ನೋಡಿ. ಅಂದ್ರೆ ಅವರವರ ಸ್ಥಾಯಿಗೆ ತಕ್ಕಂತ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾನೆ. ನಮಗಷ್ಟೇ. ಈಗ ಅವನನ್ನು ಹೋಗ್ಬಿಟ್ಟು ಈ CET ಎಕ್ಸಾಮ್ ತರ, UPSC ಎಕ್ಸಾಮ್ ತರ, KS ಎಕ್ಸಾಮ್ ತರ, IAS ಎಕ್ಸಾಮ್ ತರ, IRS ಎಕ್ಸಾಮ್ ತರ ನೀನ್ ಮಾಡಪ್ಪ, ಓದ್ಕೊ, ಮಾಡು ಅಂತ ಖಂಡಿತ ಅವನಿಗೆ ಬರೋಲ್ಲ. ಅವನಿಗೆ 100 ಬಾರಿ ಸಿಸ್ಟಮ್ ಹೇಳ್ಕೊಟ್ಟಿದ್ದಾವೆ. ಬಿಲ್ಲಿಂಗ್ ಅಪ್ಲೋಡ್ ಮಾಡೋ, ಈ ತರ ಮಾಡೋ, ಏನು ಮಾಡಿದರು ಅಲ್ಲೊಂದು ಎಳೆದಾಟ ಮಾಡ್ಕೊಳ್ಳೋದೆ ಅವನು. ಪ್ರತಿ ಬಾರಿಯೂ ಅವನಿಗೆ ನೀಟಾಗಿ ಬುಕ್ಕಲ್ಲಿ ಬರ್ಕೊಟ್ಬಿಟ್ಟಿದ್ದೆ, ಈ ಕೋಡ್ ಹಾಕ್ಬೇಕು, ಈ ಕೋಡ್ ಹಾಕ್ಬೇಕು, ಈ ಕೋಡ್ ಹಾಕ್ಬೇಕು. ಇದನ್ನ ಮಾಡುವಾಗ ಬಿಲ್ಲಿಂಗ್ ಅಲ್ಲಿ ಮಾಡ್ತಾನೆ. ಅವನ ಸ್ಥಾಯಿ ಅಷ್ಟೇ ಕೊಟ್ಟಿರೋದು, ಅದಕ್ಕೆ ಅವನ ಸಂಬಳವೂ ಅಷ್ಟೇ, ಅವನ ಮನೆಯೂ ಅಷ್ಟೇ, ಅವನ ಆಸೆಯೂ ಅಷ್ಟೇ. ಆದ್ರೂ ನಾವೇನ್ ಹೇಳ್ತೇವೆ ಗೊತ್ತಾ, ನಮ್ಗೆ ಇನ್ನೊಂದ್ ಸ್ವಲ್ಪ ದೊಡ್ಡ ಮನೆ ಇರ್ಬೇಕಿತ್ತು. ನಮ್ಮ ಸ್ಥಾಯಿ ಯೋಚನೆ ಶಕ್ತಿಗೆ ತಕ್ಕಂಥದ್ದೇ. ನಾವು ಯಾವಾಗ್ಲೂ ಅವ್ರು ದೊಡ್ಡವ್ರು ಸರ್, ದೊಡ್ಡವ್ರು ಎಷ್ಟು ತ್ಯಾಗ ಮಾಡಿರ್ತಾರೆ ಗೊತ್ತಾ? ಆ ದೊಡ್ಡವ್ರಾಗ್ಲಿಕ್ಕೆ ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ವರ್ಷಗಟ್ಟಲೆ. ಈ ಪುಟ್ಟ ಮಗುನೇ 2 ವರ್ಷ ತಪಸ್ಸಿನ ತರ ಉಳಿಸಿದ ದುಡ್ಡಲ್ಲಿ
ಏನೋ ಒಂದು ವರ್ಷಕ್ಕೊಂದು ಬೋನಸ್ ಬರುತ್ತೆ, ಏನೋ ಒಂದು ಫೆಸ್ಟಿವಲ್ ಬೋನಸ್ ಅಂತ ಏನೋ ಒಂದು ಸಣ್ಣ ಪುಟ್ಟದ್ ಬರುತ್ತೆ, ಅದನ್ನೆಲ್ಲ ಜೋಡಿಸ್ಕೊಂಡು ತಿನ್ನದೆ ಎತ್ತಿಟ್ಟು ಪುಟ್ಟದಾಗಿ ಬದುಕಟ್ಟಿದ್ದಾನೆ. 2 ವರ್ಷ ನೆನ್ಪಿಟ್ಕೊಳ್ಳಿ. ಅದ್ರ ಹಿಂದ್ಗಡೆ ಇನ್ನೂ 2 ವರ್ಷನೂ ಒಂದಷ್ಟು ದುಡ್ಡು ಸೇರಿಸಿ ಇಟ್ಕೊಂಡಿದ್ದಾನೋ 1 ಲಕ್ಷ. ಮನೆ ಕಟ್ಟಬೇಕು ಅಂತ. ಇನ್ನು ದೊಡ್ಡ ಸಾಧನೆ ಆಗ್ಬೇಕು ಅಂದ್ರೆ 80 ಲಕ್ಷದ ಮನೆ ಆಗ್ಬೇಕು ಅಂದ್ರೆ ಕಡಿಮೆ ಅಂದ್ರೂ 15 ವರ್ಷ ಬೇಕು ತೀರಿಸ್ಲಿಕ್ಕೆ. ಕಡಿಮೆ ಎಂದರೂ ತಿಂಗಳಿಗೆ ಲೀಸ್ಟ್ ಅಂದರು 80 ರಿಂದ 90 ಸಾವಿರ ಉಳಿಸಿ ಕಟ್ಟುವಂತ ಸಾಮರ್ಥ್ಯ ಇರಬೇಕು. 80 ಲಕ್ಷದ ಮನೆ ಕಟ್ಟಬೇಕು ಅಂದ್ರೆ. ಇನ್ನು 8 ಕೋಟಿದ ಮನೆ ಕಟ್ಟಬೇಕಾದ್ರೆ ಯೋಚನೆ ಮಾಡಿ ನೋಡಿ. 80 ಕೋಟಿದು ಸಂಸ್ಥಾನ ಕಟ್ಟಬೇಕು, 800 ಕೋಟಿಯ ಸಾಮ್ರಾಜ್ಯ ಕಟ್ಟಬೇಕು, ಈ 7 ಕೋಟಿ ಜನಗಳ ಹೃದಯ ಗೆದ್ದು ಆ ಅಧಿಕಾರ ಪಟ್ಟ ಪಡಿಬೇಕು ಅಂದ್ರೆ ಕಡಿಮೆ ಅಂದ್ರೂ 30-35 ವರ್ಷಗಳ ಸಾಧನೆ ಇರುತ್ತೆ. ಇನ್ನು ದೇಶದ್ದು ಯೋಚನೆ ಮಾಡಿ ನೋಡಿ. ಅಷ್ಟು ಅವಮಾನ, ಅಷ್ಟು ಬಾಧೆ, ಅಷ್ಟು ಕಲ್ಲೇಟು ನೋಡಿ. ಒಮ್ಮೆ ವಿಶೇಷವಾಗಿ ಈ ವಿಧಿ ಆಟಕ್ಕೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಮನಸ್ಸು ವಿಶೇಷವಾಗಿ ಭಗವಂತನ ಹತ್ರ ಹೋಯ್ತಂತೆ, ಬ್ರಹ್ಮನ ಹತ್ರ ಮುಖ್ಯವಾಗಿ. ಬ್ರಹ್ಮದೇವ ಕ್ಷಮಿಸ್ಬೇಕು, ನಿಮ್ಮಲ್ಲೊಂದು ಪ್ರಶ್ನೆ ಇದೆ ಅಂತ ಕೇಳ್ತಂತೆ. ಆಯ್ತು ಕೇಳಪ್ಪ. ಅಲ್ಲ, ನಮಗೇನಾದ್ರೂ ಲಂಚ ಕೊಟ್ಟು ನಮ್ಮ ವಿಧಿ ಹಣೆ ಬರವನ್ನ ಬದಲಾಯಿಸ್ಕೊಳ್ಳೋ ಶಕ್ತಿ ಏನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ತಿಳಿಸ್ಕೊಳ್ಳೋ. ಒಂದಷ್ಟು ಲಂಚ ಕೊಟ್ಬಿಟ್ಟು ನಮ್ಮ ವಿಧಿ ಹಣೆ ಬರನ ಚೇಂಜ್ ಮಾಡ್ಕೊಬಿಡ್ತವೆ. ತುಂಬಾ ಜನಕ್ಕೆ ಅದೊಂದಿದೆ, ನಮ್ಮ ಹಣೆ ಬರ ಹಿಂಗಿದ್ದಿದ್ರೆ ಸರಿ, ಹಂಗಿದ್ದಿದ್ರೆ ಸರಿ, ಆ ರೀತಿ ಆಗಿದ್ರೆ ಸರಿ ಅಂತ. ಅದಕ್ಕೆ ಬ್ರಹ್ಮದೇವ ನಗ್ತಾ ಹೇಳದ್ನಂತೆ, ಹಣೆ ಬರನ ಬದಲಾಯಿಸೋ ಆಗಿದ್ದಿದ್ರೆ ಪ್ರಪಂಚದಲ್ಲಿ ಎಲ್ರು ಎಷ್ಟು ಜನ ಬಡವರಾಗಿರ್ತಿದ್ರು ಅಷ್ಟು ಜನ ಬಡವರಾಗಿಯೇ ಇರ್ತಿದ್ರೇನೋ. ಪ್ರಪಂಚದಲ್ಲಿ ಸಾವು, ನೋವು, ದುಃಖ ಅನ್ನೋದು ಬರೀ ಬಡವರಿಗೆ ಬರ್ತಿತ್ತೇನೋ. ಅನಾರೋಗ್ಯ ಅನ್ನೋದು ಬಡವರಿಗೆ, ಅನಾರೋಗ್ಯ ಕೂಡ, ಸಾವು ಕೂಡ ಬಡವರಿಗೇನೋ. ಯಾಕಂದ್ರೆ ಶ್ರೀಮಂತನ ಹತ್ರ ದುಡ್ಡು ಇದೆಯಲ್ಲಪ್ಪ, ಮನಸ್ಸೆ, ಶ್ರೀಮಂತನ ಹತ್ರ ದುಡ್ಡು ಇದೆಯಲ್ಲ, ಅವ್ನು ಕೊಟ್ಬಿಟ್ಟು ಆಯಸ್ಸನ್ನ ಇನ್ನೊಂದು 20 ವರ್ಷಕ್ಕೆ ಜಾಸ್ತಿ ಹಾಕ್ಸ್ಕೊತಿದ್ದ. ಅನಾರೋಗ್ಯ ಬರೆದಿದ್ದಾಗ ಇನ್ನೊಂದು 20 ವರ್ಷಕ್ಕೆ ಮುಂದಕ್ಕೆ ಹಾಕೋತಿದ್ದ. ಏನೋ ಮಾತಾಡ್ತೀಯ ಅಂತ ಹೇಳಿದ್ರಂತೆ. ನಿಮ್ಮ ಕರ್ಮಕ್ಕೆ ತಕ್ಕಂತ, ಆ ವಿಧಿ ಬರಹಕ್ಕೆ ತಕ್ಕಂತ ಹಣೆ ಬರ ಏನು ಅನ್ನೋದಿದೆಯೋ ಅದನ್ನ ಎಲ್ಲರೂ ಒಪ್ಕೋಬೇಕು. ಅದು ಸಾವು ಅತಿ ಮುಖ್ಯವಾಗಿ. ಬ್ರಹ್ಮದೇವ ಹೇಳೋದು, ಪ್ರಪಂಚದಲ್ಲಿ ಶ್ರೀಮಂತರು ಸಾಯ್ತಾನೆ ಇರ್ಲಿಲ್ಲ ಕಣೋ. ತುಂಬಾ ಹೆಸರು ಪಡೆದವರು, ತುಂಬಾ ದೊಡ್ಡ ದೊರೆಮಟ್ಟದ ಪದವಿ ಪಡೆದವರು ವಿಧಿನಲ್ಲಿ ಹಣೆ ಬರದಲ್ಲಿ ಲಂಚ ಕೊಟ್ಬಿಟ್ಟು, ಇವಾಗ ನಾವು ಕೇಳ್ತಿರ್ತೀವಲ್ಲ, ಇದೆಲ್ಲ ನೋಡ್ತಿದ್ದೀವಲ್ಲ, ಬ್ರಹ್ಮನಿಗೂ ಲಂಚ ಕೊಟ್ಬಿಟ್ಟು ಇನ್ನೂ 10 ವರ್ಷ ನಾನು ಅದೇ ಮಟ್ಟದ ಅಧಿಕಾರ ಪಟ್ಟದಲ್ಲಿ ಇರ್ಬೇಕು ಅಂತ ಎಲ್ಲಾ ಶ್ರೀಮಂತರು ಮಾಡ್ಕೊಬಿಡ್ತಿದ್ರು. ಇಲ್ಲವೆಲ್ಲ ಆಯಾಯ ವಿಧಿಗೆ ತಕ್ಕಂತ ಒಂದು ದಿಗ್ಬಂಧನ ನಿಯಮಗಳಿದ್ದಾವೆ, ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ಇನ್ನೊಬ್ಬರನ್ನ ತುಲನಾತ್ಮಕವಾಗಿ ನೋಡ್ತಾ ನಮ್ಮ ಕಷ್ಟ ಜಾಸ್ತಿ ಅನ್ಕೋಬೇಡಿ. ನಮ್ ಕಷ್ಟ ತುಂಬಾ ಕಡಿಮೆ, ನಮ್ಗೆ ಅವಮಾನ ತುಂಬಾ ಕಡಿಮೆ, ನಮಗ್ ಕಷ್ಟನೂ ತುಂಬಾ ಕಡಿಮೆ. ಅವ್ರಿಗೆ ಜಾಸ್ತಿ, ಪಕ್ಕದಲ್ಲಿರೋರಿಗೆ ಜಾಸ್ತಿ. ನೆನಪಿಟ್ಟುಕೊಳ್ಳಿ, ನಮ್ಮನ್ನ ತೃಪ್ತಿಯಾಗಿ ಇಟ್ಟಿದ್ದಾನೆ. ನಾವೊಂದು 25,000 ದುಡಿತಿದ್ದೇವೆ ಅಂದ್ರೆ ಅದಕ್ಕೆ ತಕ್ಕಂತ ಒಂದು ಭಾರ ಇಟ್ಟಿದ್ದಾನೆ ಅಷ್ಟೇ. ಅದರಿಂದ ಇನ್ನೊಬ್ಬರನ್ನ ನೋಡ್ತಾ ನಿಮ್ಮನ್ನ ನೀವು ತೆಗಳ್ತಾ ಬದುಕು ಕಟ್ಟಬೇಡಿ ಅಂತ ಹೇಳ್ತಾ